ಕಳೆದ 6-7 ವರ್ಷಗಳಿಂದ ಚಿಂತಾಮಣಿ ನಗರದ NNT ರಸ್ತೆಯಲ್ಲಿನ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾಣದೆ ಪಾಲು ಬಿದ್ದಿದ್ದು, ಈ ದೇವಾಲಯವನ್ನು ಕೂಡಲೇ ಜೀರ್ಣೋದ್ಧಾರ ಮಾಡಬೇಕೆಂದು ಒತ್ತಾಯಿಸಿ ಶ್ರೀ ನಾಗನಾಥೇಶ್ವರ ಯುವಕರ ಸಮಿತಿ ಹಾಗೂ ಶಿವಭಕ್ತಾದಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ NNT ರಸ್ತೆಯಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ಸಲುವಾಗಿ ಕಳೆದ 6-7 ವರ್ಷಗಳ ಹಿಂದೆ ಕೆಡವಲಾಗಿದ್ದು, ಇದುವರೆಗೂ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ದೇವಸ್ಥಾನದ ಹಳೆಯ ಸಮಿತಿ ಹಾಗೂ ಹೊಸ ಸಮಿತಿಯವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೆ ರಾಜಕೀಯ ಮಾಡುತ್ತಿರುವುದನ್ನು ಖಂಡಿಸಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಯುವಕರ ಸಮಿತಿ ಹಾಗೂ ಶಿವನ ಭಕ್ತಾದಿಗಳು ಬುಧವಾರ ಚಿಂತಾಮಣಿ ನಗರದ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಬಳಿಯಿಂದ ಅಗ್ರಹಾರ ಮೋಹನ್ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಜಾಥಾ ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಕೂಡಲೇ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ಆರಂಭಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಅಗ್ರಹಾರ ಮಾತನಾಡಿ, ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಇದೀಗ ಜೀರ್ಣೋದ್ಧಾರ ಆಗದೆ ಪಾಳು ಬಿದ್ದಿದ್ದು, ಈ ದೇವಾಲಯವು ಪುರಾತನ ದೇವಸ್ಥಾನವಾಗಿದ್ದು ಚೋಳರ ಆಳ್ವಿಕೆಯ ಸಂದರ್ಭದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಹಾಗೂ ಶಿವಾಜಿ ವಂಶಸ್ಥರ ಆಳ್ವಿಕೆ ಸಂದರ್ಭದಲ್ಲಿ ಈ ದೇವಾಲಯವಿತ್ತು ಎಂಬ ಪ್ರತೀತಿ ಇದೆ. ಇಂಥ ಹಲವು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಶ್ರೀ ನಾಗನಾಥೇಶ್ವರ ದೇವಾಲಯಕ್ಕೆ ಗತವೈಭವವನ್ನು ಕಲ್ಪಿಸಿಕೊಡುವುದು ಮುಖ್ಯವಾಗಿದ್ದು, ಆದರೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಬೇಕಾದವರು ರಾಜಕೀಯ ಪ್ರತಿಷ್ಠೆಗೆ ಒಳಗಾಗಿ ದೇವಾಲಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವುದು ನೋವಿನ ಸಂಗತಿಯಾಗಿದೆ. ದೇವಾಲಯವು ಮುಜರಾಯಿ ಇಲಾಖೆಯ ಸುದೀರ್ಘಗೆ ಬರುತ್ತದೆ. ತಹಸೀಲ್ದಾರರಾದ ತಾವುಗಳು ಖಜಾಂಚಿ ಮತ್ತು ಸದಸ್ಯ ಕಾರ್ಯದರ್ಶಿಗಳಾಗಿದ್ದು, ಪುರಾತನ ಮತ್ತು ಪ್ರಸಿದ್ಧ ದೇವಾಲಯವನ್ನು ಜೀರ್ಣೋದ್ಧಾರ ಕಾರ್ಯವನ್ನು ಶೀಘ್ರಗತಿಯಲ್ಲಿ ಕೈಗೊಂಡು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ ಗತವೈಭವವನ್ನು ಮರುಕಳಿಸಬೇಕಾಗಿದೆ ಎಂದೇ ಅವರು ಕೆಲವು ವರ್ಷಗಳಿಂದ ಪ್ರಮುಖ ಮುಖಂಡರು ಇದರ ಅಭಿವೃದ್ಧಿಗೆ ತಮ್ಮ ಹಾಗೂ ಮೇಲಿನ ಅಧಿಕಾರಿಗಳಿಗೆ ಅನುಮತಿ ಪಡೆದು ಅರ್ಧಂಬರ್ಧ ಕೆಲಸ ಮಾಡಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದು, ಕೆಲವು ಕಾನೂನು ತೊಡಕುಗಳು ಅಡ್ಡ ಬಂದು ಕೆಲಸ ಕಾಮಗಾರಿ ನಿರ್ವಹಿಸದೆ ಬಿಟ್ಟಿರುತ್ತಾರೆ. ಅದೇ ರೀತಿ ಈಗಿನ ಅಭಿವೃದ್ಧಿ ಟ್ರಸ್ಟ್ ಸದಸ್ಯರು ಯಾವುದೇ ರೀತಿಯ ಕಾಮಗಾರಿಯನ್ನು ನಿರ್ವಹಿಸದೆ ಅಭಿವೃದ್ಧಿಪಡಿಸದೆ ದೇವಾಲಯಕ್ಕೆ ತೊಂದರೆಯಾಗುತ್ತಿರುವುದರಿಂದ ದೇವಾಲಯದ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ತಾಣವಾಗಿ ಬದಲಾಗಿದ್ದು, ಇಲ್ಲಿಗೆ ಬರುವ ಭಕ್ತರಿಗೆ ಹಾಗೂ ಪೂಜಾ ಕೈಂಕರ್ಯಗಳಿಗೆ ಹಾಗೂ ಸಂಸ್ಕೃತಿಗೆ ಧಕ್ಕೆ ಉಂಟಾಗುತ್ತಿದ್ದು, ಹಿಂದೂ ಸಂಪ್ರದಾಯಕ್ಕೆ ಅನ್ಯಾಯವಾಗುತ್ತಿದೆ. ಹಾಗೂ ನಿಮ್ಮ ಅಧೀನಕ್ಕೆ ಬರುವ ಈ ಒಂದು ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿದ್ದು, ಪ್ರತಿ ವರ್ಷವೂ ಇದರ ಉಂಡಿಗೆ ಸೇರುವ ಕಾಣಿಕೆ ಹಣವನ್ನು ಸಂಗ್ರಹ ಮಾಡಿಕೊಂಡು ಹೋಗುವುದಕ್ಕೆ ಸೀಮಿತವಾಯಿತೆ. ಕಾಮಗಾರಿ ವೀಕ್ಷಣೆ, ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದ ಪ್ರಗತಿ ಪರಿಶೀಲನೆ ಮಾಡುವುದು ನಿಮ್ಮ ಜವಾಬ್ದಾರಿಯಲ್ಲವೇ? ಆದ್ದರಿಂದ ತಾವುಗಳು ಇತಿಹಾಸ ಪ್ರಸಿದ್ಧಿಯನ್ನು ಪಡೆದಿರುವ ಶ್ರೀ ನಾಗನಾಥೇಶ್ವರ ದೇವಾಲಯವನ್ನು ಆವರಣದಲ್ಲಿ ಒಂದೆಡೆ ಸೇರಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಂಡು ಆದಷ್ಟು ಬೇಗ ದೇವಾಲಯ ಜೀರ್ಣೋದ್ಧಾರ ಮಾಡುವಂತೆ ತಮ್ಮಲ್ಲಿ ಮನವಿ. ಜೀರ್ಣೋದ್ಧಾರವನ್ನು ಮಾಡಲು ಶಿವಭಕ್ತರನ್ನು ಸೇರಿಸಿಕೊಂಡು ಸಮಿತಿ ಸದಸ್ಯರುಗಳನ್ನು ದೇವಾಲಯದ ಹಾಗೂ ಹೋರಾಟ ವಿಳಂಬ ಧೋರಣೆಯನ್ನು ಮುಂದುವರಿಸಿದಲ್ಲಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಉಗ್ರ ಹೋರಾಟ ನಡೆಸುವುದಲ್ಲದೆ ಅಹೋರಾತ್ರಿ ಧರಣಿಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಶಿವನ ಭಕ್ತಾದಿಗಳು, ಸಾರ್ವಜನಿಕರು ಮತ್ತಿತರರು ಪಾಲ್ಗೊಂಡಿದ್ದರು. ಬೇಜವಾಬ್ದಾರಿ ವಹಿಸ್ತಾ ಇರುವಂತ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ವರ್ತಿಸ್ತಾ ಇರುವ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ಒಂದು ಕಾರ್ಯಕ್ರಮ ರ್ಯಾಲಿ ಹಮ್ಮಿಕೊಂಡಿರುವ ವಿಶೇಷ ಏನು ಅಂದರೆ, ಸುಮಾರು 7 ವರ್ಷಗಳ ಹಿಂದೆ
ಶ್ರೀ ನಾಗನಾಥೇಶ್ವರ ದೇವಾಲಯವನ್ನು ಕೆಲವು ಮುಖಂಡರು ಹಾಗೂ ದಾನಿಗಳು ಸೇರಿ ಒಂದು ಉತ್ತಮವಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ಶಿಲಾನ್ಯಾಸ ಇದು ಮಾಡಿ ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಶಿಥಿಲ ಮಾಡಿ ಕೆಲವು ಕಾನೂನುಗಳಿಂದ ಅನುಮತಿ ಪಡೆದು ಹಾಗೂ ಕೆಲವು ದಾನಿಗಳಿಂದ ಅನುಮತಿ ಪಡೆದು ಒಂದು ಸಮಿತಿ ರಚನೆ ಮಾಡಿಕೊಂಡು ದೇವಸ್ಥಾನ ಶಿಥಿಲ ಮಾಡಿ ಅವತ್ತು ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. ಆದರೆ 2019-20 ಅನುಮತಿ ಪಡೆದಾಗ್ಲಿಂದ 2020 ಸ್ವಲ್ಪ ಕೆಲಸ ಮಾಡಿ ಮುಗಿಸಿದ್ದಾರೆ. ಆದರೆ ಇವಾಗ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ. ನಾನು ಮೊನ್ನೆ ಹೇಳ್ದಂಗೆ ಎರಡೂ ಸಮಿತಿಯವರು ಒಂದು ಕಡೆ ಕೂತು ಇವರು 1.5 ತಿಂಗಳಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರ ವಿಚಾರ ಹೋಗಿದೆ, ಆದರೂ ಕೂಡ ಬೇಜವಾಬ್ದಾರಿತನದಿಂದ ಹೊರಿಸ್ತಾ ಇರೋದಕ್ಕೆ ನಾವೊಂದು ಇವತ್ತು ಈ ರ್ಯಾಲಿ ಹಮ್ಮಿಕೋಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ಳೋದೇನು ಅಂದರೆ, ನಿಮ್ಮ ಒಂದು ಪ್ರತಿಷ್ಠೆಗಳನ್ನ ಪಕ್ಕಕ್ಕಿಕ್ಕಿ, ನಿಮ್ಮ ಒಂದು ರಾಜಕಾರಣವನ್ನು ಪಕ್ಕಕ್ಕಿಕ್ಕಿ, ಇವತ್ತು ದೇವರು ಕೊಟ್ಟಿರೋ ನಿಮಗೆ ಒಂದು ಅಧಿಕಾರ, ಸಮಿತಿಗಳು ಟ್ರಸ್ಟ್ ಸದಸ್ಯರಾಗಿ ಏನು ಮಾಡಿದ್ದಾರೆ, ಆ ದೇವರು ನಿಮಗೆ ಕೊಟ್ಟಿರೋ ಅಧಿಕಾರ ಅಂತ ಹೇಳ್ಬಿಟ್ಟು ತಾವು ಅಂದ್ಕೊಂಡಿದ್ದೀರಾ. ಅದು ತಪ್ಪು. ಅದು ಅಧಿಕಾರ ಅಲ್ಲ. ಜನಗಳಿಗೆ ಏನು ಅಧಿಕಾರ ಬರುತ್ತೋ ಅದು ಜನಗಳ ಸೇವೆ ಮಾಡೋದಕ್ಕೆ. ಅದೇ ರೀತಿ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ನಿಮಗೆ, ನನ್ನ ಸೇವೆ ಮಾಡಿ ಅಂತ. ಆ ಸೇವೆನ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಹೋಗಿ ಇವತ್ತು ದೇವಾಲಯನ ರೋಡ್ಗೆ ತಂದು, ರಸ್ತೆಗೆ ತಂದು ಅಪಮಾನ ಮಾಡ್ತಾ ಇದ್ದೀರಾ ಈಶ್ವರನಿಗೆ, ನಾಗನಾಥೇಶ್ವರನಿಗೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ತಿಳಿಪಡಿಸ್ತೀನಿ. ಆದರೆ ಕೆಲವೊಂದು ಸದಸ್ಯರು ತಾವು ಮಾತಾಡ್ತೀರಾ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ. ಆದರೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಹೆಂಗೆ ಶಿಲಾನ್ಯಾಸ ಮಾಡಿದ್ರಿ, ಯಾವ ರೀತಿ ಅನುಮತಿಗಳು ಪಡೆದ್ರಿ, ನೀವು ಇವತ್ತು ಆ ದೇವಸ್ಥಾನ ಯಾವ ಮಟ್ಟಕ್ಕೆ ತಂದಿದ್ದೀರಿ, ಆ ದೇವಸ್ಥಾನದ ಅತಿಗತಿ ಏನಾಗಿದೆ, ಯಾರ ಹತ್ರ ಏನು ತಗೊಂಡಿದ್ದೀರಿ, ಏನು ತಗೊಂಡಿಲ್ಲ ಅಂತ ನಮ್ಮ ಹತ್ರ ದಾಖಲೆಗಳಿದೆ. ನಾವು ಒಂದು ದಾಖಲೆ ರೆಡಿ ಮಾಡಿದ್ದೀವಿ. ಯಾಕಂದರೆ ಸುಮ್ಮನೆ ಮೂರನೇ ವ್ಯಕ್ತಿ ಮಾತಾಡಿದ್ರು ಅಂತ ತಾವೆಲ್ಲ ಮಾತಾಡ್ತೀರಲ್ಲ. ನಾವಿಲ್ಲಿ ಬಂದಿರೋರು ಯಾರು ಮೂರನೇ ವ್ಯಕ್ತಿಗಳಲ್ಲ. ನಾವೆಲ್ಲ ಈಶ್ವರನ ಭಕ್ತರೇ, ನಾವು ಭಕ್ತಾದಿಗಳೇ. ಎಲ್ಲರೂ ಈಶ್ವರನಿಗೆ ಮೊದಲನೇ ವ್ಯಕ್ತಿಗಳೇ, ಮೂರನೇ ವ್ಯಕ್ತಿಗಳು ಯಾರೂ ಅಲ್ಲ. ಅದೇ ರೀತಿ ಇನ್ನೂ ಕೆಲವು ಸದಸ್ಯರು ಮಾತಾಡ್ತೀರಾ ತಾವು, ಅವ್ರಿಗೆ ಯಾರು ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಹೋರಾಟಗಳು ಅಂತ. ದುಡ್ಡು ಕೊಟ್ಟು ಹೋರಾಟ ಮಾಡಿಸೋದಕ್ಕೆ ನಾವ್ಯಾರು ರಾಜಕೀಯ ಕಾರ್ಯಕರ್ತರಲ್ಲ, ಶಿವನ ಭಕ್ತರು, ನಾಗನಾಥೇಶ್ವರ ಭಕ್ತರು. ಇದು ಮನದಟ್ಟು ಮಾಡ್ಕೊಳ್ಳಿ. ದಯವಿಟ್ಟು ಹಿಂದ್ಗಡೆ ನಮ್ಮನ್ನು ಮಾತಾಡೋ ಬದಲು, ಹೋರಾಟ ಮಾಡೋರನ್ನ, ದೇವಸ್ಥಾನ ಕಟ್ಟಿ ಅಂತ ಕೇಳ್ಕೊಳ್ಳೋರನ್ನ ನಮ್ಮನ್ನು ಮಾತಾಡೋ ಬದಲು ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ವಿವೇಚನೆಗೆ ಬಿಡ್ತೀವಿ. ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾವೇನು ಮಾಡ್ತಾ ಇದ್ದೀವಿ ಅಂತ. ತಪ್ಪು ಒಪ್ಪನ್ನ ನಿಮ್ಮ ವಿವೇಚನೆಗೆ ಬಿಡ್ತೀವಿ. ನಿಮಗೆಲ್ಲ ಏನು ಶೋಭೆ ತರೋಂಥದ್ದು ಇದೆಲ್ಲನೂ. ಸುಮಾರು ವರ್ಷಗಳು ನೀವು ನೆನೆಗುದಿಗೆ ಬಿದ್ದಿರೋ ದೇವಸ್ಥಾನನ ಅವರೊಂದು 3-4 ವರ್ಷ ಮಾಡಿದ್ರು. ಇವಾಗ ನೀವೊಂದು 3-4 ವರ್ಷ ಮಾಡ್ತೀರಾ. ನಿಮಗೆ ಆಗಮಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂತ ಗೊತ್ತಿಲ್ವಾ? ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ವಾ? ಇವತ್ತು ತಾವೆಲ್ಲ ಹೇಳ್ತೀರಿ ಹಂಗೆ ಮಾಡಿಬಿಟ್ರು, ಹಿಂಗೆ ಮಾಡಿಬಿಟ್ರು, ನಮ್ಮ ಬಗ್ಗೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ. ಒಂದೇ ತಿಂಗಳಲ್ಲಿ ಅನುಮತಿ ಕೊಡ್ತಾರೆ. ಚಿಂತಾಮಣಿಯಲ್ಲಿ ನಾಗನಾಥೇಶ್ವರ ದೇವಸ್ಥಾನ ಕಾಮಗಾರಿ ಆಗಿರೋದನ್ನು ನಿಲ್ಲಿಸಿ ದಬ್ಬಾಕಿ ಅಂತ. ಅದೇ ಪಕ್ಕದ ತಾಲೂಕಲ್ಲಿ ಕೊಡ್ತೀರಿ, ಕದಲಿಸ್ಬಿಟ್ಟು ನೀಟಾಗಿ ಕಾಮಗಾರಿ ಜೀರ್ಣೋದ್ಧಾರ ಮಾಡಿ ಅಂತ. ಆ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳಿಗೆ ಏನಾದರೂ ಪರಿಜ್ಞಾನ ಇದೆಯಾ? ಒಂದು ಅರ್ಜಿಗೆ ನೀವು 2 ಅನುಮತಿಗಳು ಕೊಡ್ತೀರಿ. ಯಾವ ರೀತಿ ಕೊಡ್ತೀರಿ? 3 ದಿನ ಡಿಫ್ರೆನ್ಸಲ್ಲಿ ನೀವು 2 ಅನುಮತಿಗಳು ಕೊಟ್ಟಿದ್ದೀರಾ. ಇಲ್ಲಿ ದಬ್ಬಿ ಕಟ್ಟಿ, ಅಲ್ಲಿ ದಬ್ಬದಿರ ಕಟ್ಟಿ. ಒಂದೊಂದು ತಾಲೂಕಿಗೆ ಒಂದೊಂದು ಧಾರ್ಮಿಕ ದತ್ತಿ ಇಲಾಖೆ ಇದೆಯಾ? ರಾಜ್ಯ ಸರ್ಕಾರ ಇದೇ ಥರನ? ಇಡೀ ರಾಜ್ಯದಾದ್ಯಂತ ಒಂದೇ ಧಾರ್ಮಿಕ ದತ್ತಿ ಇಲಾಖೆ ಇರೋತ್ತಾನೆ. ತಾವ್ಯಾಕೆ ಅಧಿಕಾರಿಗಳು ಈ ಥರ ಮಾಡಿದ್ರಿ? ನಿಮ್ಮ ಕಣ್ತಪ್ಪಿನಿಂದ ನಡೀತಾ, ಈ ಸಮಿತಿಗಳವ್ರ ಕಣ್ತಪ್ಪಿನಿಂದ ನಡೀತಾ ಅಂತ ಹೇಳ್ಬಿಟ್ಟು ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮಗೆ. ನಾವು ಆವತ್ತೇ ಹೇಳಿದ್ದೀವಿ 1.5 ತಿಂಗಳಿಂದೆ ಅಧಿಕಾರಿಗಳು ಏನು ಸಮಿತಿ ರಚನೆ ಮಾಡ್ಕೊಂಡಿದ್ದಾರೆ, ಆವತ್ತು ಆ ಸಮಿತಿಯವ್ರನ್ನ ಕರೆದು 2 ಕಡೆಯವ್ರನ್ನ ಕರೆದು ಒಂದು ಒಮ್ಮತಕ್ಕೆ ತನ್ನಿ. ಇವರು ಕೋರ್ಟ್ಗೆ ಹೋಗಿರ್ತಾರೆ ಅಂತ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಇವರು ಅಂತ ಹೇಳ್ತೀರಲ್ಲ. ನಮಗೂ ವಿಚಾರ ಗೊತ್ತಿದೆ. ನೀವು ಯಾವಾಗ ಧಾರ್ಮಿಕ ದತ್ತಿ ನಿರ್ದೇಶಕರ ಹತ್ರ ಹೋಗಿ ಆಗಿರೋ ಕಾಮಗಾರಿ ಸರಿ ಇಲ್ಲ, ಇದು ನಿರ್ಮಾಣ ಮಾಡಿರೋದು ಸರಿ ಇಲ್ಲ, ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಒಬ್ಬ ಅರ್ಜಿದಾರರು ಹೋಗಿ ಅಲ್ಲಿ ಯಾವಾಗ ಎತ್ಕೊಂಡು ಬಂದಿರೋ ದಬ್ಬಕ್ಕೆ ಅನುಮತಿ, ಅದು ದಬ್ಬಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಇವರು ಕೋರ್ಟ್ಗೆ ಹೋಗಿದ್ದಾರೆ, ಹಳೆ ಸಮಿತಿಯವರು. ಇದು ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ. ದೇವ್ರನ್ನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಉದ್ದೇಶ ನಿಮಗಿಲ್ಲ. ಅದು ನಮಗೆ ಗೊತ್ತಿದ್ರೆ 7 ವರ್ಷಗಳಾಯಿತು, ಯಾಕೆ ಕಾಮಗಾರಿ ಮಾಡ್ತಾ ಇಲ್ಲ ನೀವು? ಇವಾಗ ನೀವು ಬಂದು 2 ವರ್ಷ ಆಗ್ತು, ನೀವ್ಯಾಕೆ ಕಾಮಗಾರಿ ಒಂದು ಕಲ್ಲು ತೆಗಿಲಿಲ್ಲ, ಒಂದು ಕಲ್ಲು ಇಕ್ಕಲಿಲ್ಲ? ನೀವು ಅವ್ರು ಮಾಡಿದ ತಪ್ಪನ್ನೇ ನೀವು ಮಾಡ್ತೀರಿ. ಹಾಗಾದರೆ ಮಾಡ್ಕೊಂಡೋಗಿ, ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ಕೊಂಡೋಗಿ.
ಅದೇ ರೀತಿ ಇವತ್ತು ನಾವೇನು ಕಾರ್ಯಕ್ರಮ ಮಾಡ್ಕೊತೀವಿ ಆ ಕಾರ್ಯಕ್ರಮ ಅಡೆತಡೆಗಳು ಮಾಡ್ತೀರಾ? ಆಯಿತು, ಮಾಡಿ, ಆಗುತ್ತೆ. ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಅಡೆತಡೆಗಳು ಮಾಡ್ತೀರಿ, ಒತ್ತಡಗಳು ತರ್ತೀರಿ, ಆಯಿತು, ಸಂತೋಷ. ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಇನ್ನು ಏನು ಮಾಡಬೇಕು ಅಂತ ದೇವ್ರ ವಿಚಾರದಲ್ಲಿ ನೀವು ಮಾಡಿಕೊಂಡು ಹೋಗ್ತೀವಿ. ಅದೇ ರೀತಿ ಹೇಳ್ತಾರೆ ಶಂಕರಾಚಾರ್ಯರ 11ನೇ ಅಧ್ಯಾಯದಲ್ಲಿ ಸುಮಾರು 150 ವರ್ಷಗಳ ಇತಿಹಾಸ ಇರುವಂಥ ಪುಸ್ತಕ ಅಧ್ಯಯನ ಮಾಡಿ ಅವರು ಬರ್ತಿರೋದು. ಎಲ್ಲಿ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಕೈ ಹಾಕಿ ಕಾಮಗಾರಿ ನಿಂತೋದ್ರೆ ಅದು ಕೇವಲ 10 ವರ್ಷಗಳಲ್ಲಿ ಮತ್ತೆ ನಿರ್ಮಾಣ ಆಗಿಬಿಡಬೇಕು. ಇಲ್ಲ ಅಂದರೆ ಆ ಪರಮಾತ್ಮ ಅಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟಿದೆ. ನಿಮ್ಗೆ ಯಾರಿಗೂ ಇದು ಗೊತ್ತಿಲ್ವಾ? ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಆಗಮಶಾಸ್ತ್ರ ಇರುತ್ತೆ, ನಿಮ್ಗೆ ಗೊತ್ತಿಲ್ವಾ? ಹಾಂ, ಕೇವಲ ಕಮಿಟಿ ಸದಸ್ಯರು ಹೋಗಿ ನೀವು ಅರ್ಜಿ ಕೊಟ್ಟರೆ ಕಾಮಗಾರಿ ನಿಲ್ಲಿಸ್ತೀರಲ್ಲ. ಕಮಿಟಿ ಸದಸ್ಯರು ಹೋಗಿ ಅರ್ಜಿ ಹಾಕಿದಾಗ ನೀವು ಸ್ಥಳಕ್ಕೆ ಬರಬೇಕು, ಮಹಜರ್ ಮಾಡಬೇಕು, ತಹಸೀಲ್ದಾರ್ನ ಕರ್ಸ್ಕೋಬೇಕು, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕರ್ಸ್ಕೋಬೇಕು. ಅಲ್ಲೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಕಾಮಗಾರಿ ನಡೆದಿದೆ, ಎಷ್ಟು ಖರ್ಚು ವೆಚ್ಚಗಳಾಗಿದೆ, ದಾನಿಗಳು ನಿಮ್ಗೆ ಎಷ್ಟು ಕೊಟ್ಟಿದ್ದೀರಿ, ನೀವು ಸ್ವಂತ ಹಣ ಎಷ್ಟು ಹಾಕಿದ್ದೀರಿ, ಇದರ ಸ್ಥಿತಿಗತಿ ಏನು, ಅಡೆತಡೆಗಳೇನು ಅಂತ ನೀವು ಅಲ್ಲಿ ಬಂದು ಸ್ಥಳೀಯವಾಗಿ ಅವ್ರನ್ನ ಕರೆದು ಎಲ್ಲ ಮಾತಾಡಿಬಿಟ್ಟು ಪರಿಶೀಲನೆ ಮಾಡಿ ನೀವು ಸ್ಟೇ ಕೊಡಬೇಕಾಗಿತ್ತು ದಬ್ಬೋದಕ್ಕೆ. ಏನು ಮಾಡಿದ್ದೀರಾ? ಏಕ್ದಮ್ ಒಬ್ಬ ಸಮಿತಿ ಸದಸ್ಯರು ಅರ್ಜಿದಾರರು ಸಾರ್ವಜನಿಕರು ಅಂತ ಹಾಕ್ತಾರೆ. ಸಾರ್ವಜನಿಕರು ಅಂದರೆ ಒಬ್ಬರೇನಾ? ಅದಕ್ಕೆ ಅರ್ಥ ಒಂದೇನಾ? ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನಾವು ಯಾರು ಇಲ್ಲಿ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ನಮ್ಗೆ ರಾಜಕಾರಣ ಅವಶ್ಯಕತೆ ಇಲ್ಲ. ಅದನ್ನು ಮಾಡೋದಕ್ಕೆ ಬೇರೆಯವರು ಇದ್ದಾರೆ, ಮಾಡ್ಕೋತಾರೆ, ಮಾಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ. ನಾವು ಬಂದಿರೋದು ಇವತ್ತು ನಮಗೆ ದೇವಸ್ಥಾನ ಬೇಕು ಅಂತ. ದಯವಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಕೊಡಿ. ದಯವಿಟ್ಟು ಇವತ್ತು ಕೊನೆಯದಾಗಿ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ, ದಯವಿಟ್ಟು ಎಷ್ಟು ದಿನದಲ್ಲಿ ನೀವು ದೇವಸ್ಥಾನ ಕಟ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನೀವು ನಮಗೆ ಹೇಳಿಕೆ ಕೊಡಬೇಕು. ಇಲ್ಲ ಅಂದರೆ ಅದೇನೋ ಹತ್ತಿ ಮರದಲ್ಲಿ ಕಟ್ಟಿರೋದು ಅದು ಲಿಂಗ ಪಕ್ಕದಲ್ಲಿ ಇವಾಗ ಪೂಜೆ ನಡೀತಾ ಇರೋದು, ಕೇವಲ ಅದರದ್ದು 5 ವರ್ಷ ಶಕ್ತಿ ಅಷ್ಟೇ. ಅದು ಮತ್ತೆ ಏನಾದರೂ ಭಿನ್ನ ಆದರೆ ಮತ್ತೆ ಪೂಜೆ ಎಲ್ಲಿ ಮಾಡಬೇಕು ನಿಮಗೆ ಗೊತ್ತಿಲ್ವಾ? ದೀಪ ಎಲ್ಲಿಗಬೇಕು, ಅಭಿಷೇಕ ಎಲ್ಲಿ ನಡಿಬೇಕು, ದೇವನ ಭಕ್ತಾದಿಗಳು ಬಂದು ಯಾವ ರೀತಿ ನೋಡ್ಕೋಬೇಕು. ಅದೇ ರೀತಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಭಿನ್ನ ಇದು ಭಿನ್ನ ಅಂತೀರಲ್ವ? ಸಾಂಪ್ರದಾಯಗಳ ಪ್ರಕಾರವಾಗಿ ದೇವಸ್ಥಾನ ಕಟ್ಟಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವ? ಇಷ್ಟೇ ವರ್ಷಗಳಲ್ಲಿ ಕೊನೆಗೆ ಇದನ್ನು ನೆನಗುದಿಗೆ ಬಿದ್ದು ಕೊನೆಗೆ ಸೈಡಿಗೆ ತಳ್ಳಬೇಕು ಅನ್ನೋ ಉದ್ದೇಶ ಏನಾದರೂ ಇದೆಯಾ ನಿಮಗೆ? ಉದ್ದೇಶ ಇದ್ದರೆ ಬಂದು ಸಾರ್ವಜನಿಕವಾಗಿ ಹೇಳ್ಬಿಡಿ. ನಾವ್ಯಾರು ಬಂದು ಹೋರಾಟ ಮಾಡಲ್ಲ, ನಾವ್ಯಾರು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ, ನಾವ್ಯಾರು ನಿಮ್ಮನ್ನು ದೇವಸ್ಥಾನ ಕೇಳಲ್ಲ. ಅದೇ ರೀತಿ ಅಲ್ಲಿ ಸುಮಾರು 30 ವರ್ಷಗಳಿಂದ ಒಂದು ಕುಟುಂಬದವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವ, ಕೆಲವು ಹೆಣ್ಮಕ್ಳಲ್ಲಿ ಪಾಪ ಕಸ ಗುಡಿಸ್ತಾ ಇದ್ದಾರಲ್ವ. ನಿಮಗೆ ಸಮಿತಿಯವರಿಗೆ ದುಡ್ಡಿದೆ, ಇಲ್ಲ ಸರ್ಕಾರದಿಂದ ಸದಸ್ಯರಾಗಿದ್ದೀರಿ, ನಿಮ್ಗೆ ಸಂಬಳ ಬರುತ್ತೆ, ಅರ್ಚಕರಿಗೆ ಸಂಬಳ ಬರುತ್ತೆ. ಅಲ್ಲಿ ಪಾಪ ಕಸ ಗುಡಿಸೋರಿಗೆ ಯಾರು ದುಡ್ಡು ಕೊಡೋರು? ಅವ್ರ ಕುಟುಂಬ ನಿರ್ವಹಣೆ ಹೆಂಗೆ, ಅವ್ರ ಜೀವನಗಳು ಹೆಂಗೆ, ಅವ್ರ ಮಕ್ಕಳು ಮರಿ ಹೆಂಗೆ, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಸಮಿತಿಯವರು, ಅಧಿಕಾರಿಗಳು? 30 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರ ಪರಿಸ್ಥಿತಿ ಏನೋ ನಿಮ್ಗೆ ಗೊತ್ತಿದೆಯಾ? ಅವ್ರ ಅನ್ನದ ಕತೆ ಗೊತ್ತಿದೆಯಾ? ಅವ್ರ ಕುಟುಂಬ ನಿರ್ವಹಣೆ ಕತೆ ಗೊತ್ತಿದೆಯಾ? ಅದೇ ರೀತಿ ಮೊನ್ನೆ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಕೆಲವು ಗುತ್ತಿಗೆದಾರರು ಬಂದರು, ಪಾಪ ಅಲ್ಲಿ ಎಲ್ಲ ಹೊಡ್ಕೊಂಡು ಹೊರಟೋದ್ರು. ಅಲ್ಲಿ ಕಾಂಪೌಂಡ್ಗೆ ಹಾಕಿರೋ ಬಂಡೆಗಳೆಲ್ಲ ಬಿದ್ದೋಗಿದೆ. ಕಾಂಪೌಂಡ್ಗೆ ಹಾಕಿರೋ ಎಲ್ಲ ಬಂಡೆಗಳು ಬಿದ್ದೋಗಿದೆ. ಆ ಬಂಡೆ ಸಂದಿಯಲ್ಲಿ ಹೋಗಿ ಬರುವಂಥ ಜನಗಳು ಮಲಮೂತ್ರ ವಿಸರ್ಜನೆ ಮಾಡೋದು, ದೇವಸ್ಥಾನ ನೈರ್ಮಲ್ಯ ಎಲ್ಲ ಕೆಡಿಸ್ಬಿಟ್ಟು ಅಲ್ಲಿ ಅನೈತಿಕ ಚಟುವಟಿಕೆಗಳು ಕಾರಣ ಆಗಿದೆ. ಗೊತ್ತಿಲ್ವಾ ನಿಮಗೆಲ್ಲನೂ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರ ತಾವೆಲ್ಲ ದೇವ್ರ ವಿಚಾರದಲ್ಲಿ? ದಯವಿಟ್ಟು ಮತ್ತೆ ಮತ್ತೆ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲ ಸಾರ್ವಜನಿಕರ ಪರವಾಗಿ, ಭಕ್ತಾದಿಗಳ ಪರವಾಗಿ. ನಮ್ಮ ಬಾಯಲ್ಲಿ ಬೇರೆ ರೀತಿಯೆಲ್ಲ ಮಾತಾಡ್ಸೋಕ್ಕೆ ವ್ಯವಸ್ಥೆ ಮಾಡಬೇಡಿ. ದೇವ್ರ ವಿಚಾರ ಏನಿದೆಯೋ ನಾವು ದೇವ್ರ ವಿಚಾರ ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವ್ರನ್ನ ಬೇಗ ಭಕ್ತಾದಿಗಳು ತೋರಿಸುವಂಥ ವ್ಯವಸ್ಥೆ ಮಾಡಿ ಜೀರ್ಣೋದ್ಧಾರ ಮಾಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೊಂದು ಹೋರಾಟ ಏನಾದರೂ ಉಗ್ರವಾಗಿ ನಾವು ಮಾಡೋಕ್ಕೆ ರೆಡಿ ಆದರೆ ನಾವು ವಿಭಿನ್ನವಾದಂಥ ಹೋರಾಟ ಮಾಡ್ತೀವಿ. ಅದು ಅರೆಬೆತ್ತಲಾಗಿರ್ಬೋದು, ಇಲ್ಲ ಉರುಳು ಸೇವೆ ಆಗಿರ್ಬೋದು, ಇಲ್ಲ ಅಂದರೆ ಯಾವುದಾದ್ರೂ ಸದಸ್ಯರ ಮನೆಗಳಿಗೆ ಹೋಗಿ ನಾವು ಗುತ್ತಿಗೆ ಹಾಕೋದು ನಡೆಯುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾವೆಲ್ಲ ಅರ್ಥ ಮಾಡಿಕೊಂಡು ನಿಮಗೆ ಕೈ ಎತ್ತಿ ಮುಗಿತಾ ಇದ್ದೀನಿ. ಇನ್ನೆಲ್ಲ ರಾಜಕಾರಣ ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಯಾವಾಗ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಮಗೆ ಬೇಗ ತಿಳಿಸ್ಕೊಡಿ. ಅದನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇವಾಗ ತಹಸೀಲ್